ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲಾಯಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಜೂನ್ 15, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ 11th ಜೂನ್ ಸಂಚಿಕೆಯಲ್ಲಿ ಕೊಟ್ಟಂತ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಇಸ್ ನಾಟ್ ಒನ್ ಆಫ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಅಫ್ಘಾನಿಸ್ತಾನ್? ಈ 4 ದೇಶಗಳಲ್ಲಿ ಯಾವುದು ಅಫ್ಘಾನಿಸ್ತಾನ ನೇಬರಿಂಗ್ ಕಂಟ್ರಿ ಅಲ್ಲ ಅಂತ ಕೇಳ್ತಾ ಇರುವಂಥದ್ದು. ನಾವು ಅವತ್ತಿನ ಸಂಚಿಕೆಯಲ್ಲಿ ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಬಗ್ಗೆ ಚರ್ಚೆ ಮಾಡಿದ್ವಲ್ವಾ. ಸೊ ಆ ಹಿನ್ನೆಲೆಯಲ್ಲಿ ಮ್ಯಾಪಿಂಗ್ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿರೋದು. ಒಮ್ಮೆ ಮ್ಯಾಪನ್ನು ನೋಡೋಣ. ಅಫ್ಘಾನಿಸ್ತಾನ್ ಎಲ್ಲಿದೆ? ಇದು ಏಷ್ಯಾ ಮ್ಯಾಪ್. ನಾವು ಸೌತ್ ಏಷ್ಯಾ, ಸೆಂಟ್ರಲ್ ಏಷ್ಯಾ ಅಂತ ಯಾವುದನ್ನು ಕರಿತೀವಿ? ಸೌತ್ ಏಷ್ಯಾ ಅಂದರೆ ಸಾರ್ಕ್ ಮೆಂಬರ್ಸ್ ಆಗಿರುವಂಥ ದೇಶಗಳು ಇವೆಲ್ಲ. ಶ್ರೀಲಂಕಾ ಇವೆಲ್ಲ ನಿಮಗೆ ಸೌತ್ ಏಷ್ಯಾದ ಒಂದು ಭಾಗ ಆಗುತ್ತಲ್ವಾ. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್ ಈ 5 ದೇಶಗಳನ್ನ ನಾವು ಸಾಮಾನ್ಯವಾಗಿ ಸೆಂಟ್ರಲ್ ಏಷ್ಯಾ ಅಂತ ಕರಿತೀವಿ. ಈ ಅಫ್ಘಾನಿಸ್ತಾನ್ ಏನಿದೆ ಮಧ್ಯದಲ್ಲಿ, ಇದು ಸೌತ್ ಏಷ್ಯಾದ ಭಾಗ ಆಗಿದೆ. ಅಫ್ಘಾನಿಸ್ತಾನ್ ಸಾರ್ಕ್ನ ಮೆಂಬರ್ ಅಲ್ವಾ. ಆದರೆ ರೂಢಿಯಲ್ಲಿ ಕೆಲವೊಮ್ಮೆ ಅಫ್ಘಾನಿಸ್ತಾನ ಸೆಂಟ್ರಲ್ ಏಷ್ಯಾದ ಭಾಗ ಅಂತ ಕೂಡ ಹೇಳಲಾಗುತ್ತೆ. ಸೆಂಟ್ರಲ್ ಏಷ್ಯಾ, ಸೌತ್ ಏಷ್ಯಾ ಮಧ್ಯದಲ್ಲಿ ಇರುವಂಥದ್ದು ಈ ಅಫ್ಘಾನಿಸ್ತಾನ್. ಸೊ ಅಫ್ಘಾನಿಸ್ತಾನ್ನ ನೇಬರಿಂಗ್ ಕಂಟ್ರೀಸ್ ಇಲ್ಲಿ ಕೇಳ್ತಾ ಇರುವಂಥದ್ದು ಇರಾನ್, ಪಾಕಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್. ಇವು ಅಫ್ಘಾನಿಸ್ತಾನ ನೇಬರಿಂಗ್ ಕಂಟ್ರೀಸ್. ನೀವೇನಾದ್ರು ಸೆಂಟ್ರಲ್ ಏಷ್ಯಾದ ಮ್ಯಾಪಿಂಗ್ ಓದ್ಕೊಂಡಿದ್ರೆ ಇದು ತುಂಬ ಸುಲಭವಾದ ಪ್ರಶ್ನೆ. ಯಾಕಂದರೆ ಕಜಕಿಸ್ತಾನ್ ನಾರ್ತ್ ಭಾಗದಲ್ಲಿ ಬರುತ್ತೆ. ಕಜಕಿಸ್ತಾನ್ ಹಾಗೂ ಉಜ್ಬೇಕಿಸ್ತಾನ್ ಮಧ್ಯದಲ್ಲಿ ಅರಲ್ ಸಿ ಬರುತ್ತೆ. ಅಫ್ಘಾನಿಸ್ತಾನ್ ಉಜ್ಬೇಕಿಸ್ತಾನ್ಗೆ ನೇಬರಿಂಗ್ ಕಂಟ್ರಿ ಆಗಿದ್ದರೆ ಕಜಕಿಸ್ತಾನ್ಗೆ ಆಗೋಕ್ಕಾಗಲ್ಲ ಅಂತ ನೀವು ಗೆಸ್ ಮಾಡ್ಬೋದು ಈಸಿಯಾಗಿ. ಆದರೆ ಈ ಮ್ಯಾಪಿಂಗ್ನ ಹಾಗೂ ಈ ದೇಶಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದು ನಿಮ್ಮ ಸಮಸ್ಯೆ ಆಗಿದ್ರೆ, ಕೆಲವೊಬ್ಬರು ಈಗ ಗ್ರೂಪಿಂಗ್ಸ್ ಏನಿರುತ್ತೆ ಏಷ್ಯನ್ ಕಂಟ್ರೀಸ್ಗೆ ಟ್ರಿಕ್ ಇಟ್ಕೊಂಡಿದ್ದಾರೆ. TV ಕ್ಲಿಪ್ ಆಫ್ MBBS ಅಂತ, ಅದ್ರ ಮೂಲಕ ದೇಶಗಳನ್ನ ನೆನ್ಪಿಟ್ಕೋತಾರೆ. ಆದರೆ ಪರ್ಸ್ನಲಿ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಎಷ್ಟೇ ಟ್ರಿಕ್ಸ್ನ ಇಟ್ಕೊಂಡ್ರು ಎಕ್ಸಾಮಲ್ಲಿ ಆ ಟ್ರಿಕ್ನ ಮರೆಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದಷ್ಟು ಈ ಮ್ಯಾಪ್ಗಳನ್ನ ನಿಮಗೆ ನೀವು ಫೆಮಿಲರೈಸ್ ಮಾಡ್ಕೊಳ್ಳಿ. ಜಾಸ್ತಿ ನೋಡಿದಷ್ಟು ನಿಮಗೆ ನೆನ್ಪಿಟ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಏನು ಫ್ಯಾಕ್ಟ್ಸ್ ಓದ್ತೀರೋ ಅದ್ರ ಜೊತೆ ಮ್ಯಾಪಿಂಗ್ನ ಸೇರಿ ಕೋರಿಲೇಟ್ ಮಾಡ್ಕೊಳ್ಳಿ. ಈಗ ಸಾರ್ಕ್ನ ಮೆಂಬರ್ಸ್ ಯಾರ್ಯಾರು? ಸೌತ್ ಏಷ್ಯಾದ ಮೆಂಬರ್ಸ್. ಸಾರ್ಕ್ ಅಂತಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಲ್ವಾ. ಹಾಗೆ ಏಷ್ಯಾನ್ ಮೆಂಬರ್ಸ್ ಯಾರ್ಯಾರು? ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುವಂಥ ದೇಶಗಳು ಎಲ್ಲವೂ ಏಷ್ಯಾನ್ ಮೆಂಬರ್ಸ್ ಆಗಿದೆ. ಸೊ ಮ್ಯಾಪ್ ಜೊತೆ ನೀವು ಮೆಂಬರ್ ಕಂಟ್ರೀಸ್ನ ಜೊತೆಗೆ ನೋಡಿಕೊಂಡಾಗ ನಿಮಗೆ ನೆನ್ಪಿಟ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸಾಮಲ್ಲಿ ಮರೆಯೋ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ನಿಮ್ಮ ಪರೀಕ್ಷೆಗೆ ನಾವೇನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ಇಂಟರ್ನ್ಯಾಷನಲ್ ಇವೆಂಟ್ಸ್ನ ನೋಡ್ತಾ ಇರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಏರಿಯಾಗಳು ಮ್ಯಾಪಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ನಡೀತಾ ಇದೆ ಅಂತಂದರೆ ಈ ಪ್ರದೇಶ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ನಡೀತಾ ಇತ್ತು, ಹಾಗಾಗಿ ವೆಸ್ಟ್ ಏಷ್ಯಾದ ಪ್ರದೇಶ ತುಂಬ ಮುಖ್ಯ ಆಗುತ್ತೆ. ವೆಸ್ಟ್ ಏಷ್ಯಾ ಯಾವಾಗಲೂ ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು. ಹಾಗೆ ಕೆಲವು ದಿನಗಳ ಮುಂಚೆ ನಾವು ಸಹೇಲ್ ರೀಜನ್ ಬಗ್ಗೆ ಓದಿದ್ವಿ. ಸೊ ಆ ಆಫ್ರಿಕಾದ ರೀಜನ್ ಕೂಡ ನಿಮ್ಮ ಮ್ಯಾಪಿಂಗ್ಗೆ ತುಂಬ ಮುಖ್ಯವಾಗಿರೋದು ಈ ವರ್ಷದ ಪರೀಕ್ಷೆಗೆ. ಈಗ ನಾವೇನು ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕೆ ಉತ್ತರ ಬಿ, ಕಜಕಿಸ್ತಾನ್. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ G7ಗೆ ಸಂಬಂಧಪಟ್ಟಿದ್ದು. G7 ಅಕಾಮಡೇಟ್ಸ್ ಇಂಡಿಯನ್ ಸ್ಟ್ಯಾಂಡ್ ಆನ್ ನೀಡ್ ಫಾರ್ ಇಂಟರ್ನೆಟ್ ಕರ್ಬ್ಸ್. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ, ಭಾರತದ ಒಳಗೆ. ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೂ ಕೂಡ ಬರುತ್ತೆ. ಯಾಕಂದರೆ ನಾವಿಲ್ಲಿ G7 ಸಮಿಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹಾಗೆ ಇವತ್ತಿನ ದಿನಪತ್ರಿಕೆಯಿಂದ ಇನ್ನೊಂದು ಆರ್ಟಿಕಲ್ನ ನೋಡ್ಬೋದು, ಆ್ಯನ್ ಎಲೀಟ್ ಕ್ಲಬ್. ಇದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್. ಇಲ್ಲೂ ಕೂಡ G7 ಸಮಿಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ 2 ಆರ್ಟಿಕಲ್ಸ್ನ ಜೊತೆಗೂಡಿ ನಾವೇನೇನು ಚರ್ಚೆ ಮಾಡಬೇಕು, ಎಲ್ಲ ಟಾಪಿಕ್ಸ್ನ ಕವರ್ ಮಾಡೋಣ. G7 ಅಂತ ಅಂದರೆ 7 ದೇಶಗಳ ಒಂದು ಗುಂಪು, ಗ್ರೂಪ್ ಆಫ್ 7 ಅನ್ನೋ ಅರ್ಥ. ಈಗ 7 ದೇಶಗಳು ಯಾವ ಆಧಾರದ ಮೇಲೆ ಒಟ್ಟಿಗೆ ಆಗಿರುವಂಥದ್ದು? 1973ಯಲ್ಲಿ ಒಂದು ಆಯಿಲ್ ಕ್ರೈಸಿಸ್ ನಡೀತು. ಸೊ ಆ ಸಮಯದಲ್ಲಿ ಜಗತ್ತಿನಾದ್ಯಂತ ಇದ್ದಂತಹ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಹಾಗೂ ನಾವೇನು IMFನ ಪ್ರಕಾರ ಮೋಸ್ಟ್ ಅಡ್ವಾನ್ಸ್ಡ್ ನೇಷನ್ಸ್ ಅಂತ ಕರಿತೀವಿ, ಆ ದೇಶಗಳೆಲ್ಲ ಸೇರಿ ಒಂದು ಗುಂಪನ್ನು ಮಾಡ್ಕೊಂಡ್ವು. ಅದನ್ನೇ G7 ಅಂತ ಕರೆಯುವಂಥದ್ದು. ನಾವೀಗ ತಾನೇ ಚರ್ಚೆ ಮಾಡ್ತಾ ಇದ್ವಲ್ವಾ, ಮ್ಯಾಪಿಂಗ್ ಹಾಗೂ ಫ್ಯಾಕ್ಟ್ಸ್ನ ನಾವು ಜೊತೆಗೂಡಿ ಕೋರಿಲೇಟ್ ಮಾಡಿ ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡೋಣ ಅಂತ. ಈಗ ಒಟ್ಟಾರೆ ಎಷ್ಟು ಕಾಂಟಿನೆಂಟ್ಸ್ ಇದೆ? 7 ಕಾಂಟಿನೆಂಟ್ಸ್ ಇದೆ. ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಇಂದ ಕೆನಡಾ, USA. ಯುರೋಪಿಯನ್ ಕಾಂಟಿನೆಂಟ್ ಇಂದ UK, ಫ್ರಾನ್ಸ್, ಜರ್ಮನಿ, ಇಟಲಿ. ಏಷ್ಯಾದಿಂದ ಕೇವಲ ಜಪಾನ್. ಸೊ 3 ಕಾಂಟಿನೆಂಟ್ಸ್ ಇಂದ ಅಷ್ಟೇನೆ G7 ಅಲ್ಲಿ ಮೆಂಬರ್ಸ್ ಇರುವಂಥದ್ದು. ನಮಗೆ ಈ 3 ಕಾಂಟಿನೆಂಟ್ಸ್ ಅಂತ ಗೊತ್ತು, ಮೋಸ್ಟ್ ಇಂಡಸ್ಟ್ರಿಯಲೈಸ್ ನೇಷನ್ಸ್ ಅಂತ ಗೊತ್ತು. ಆ ಒಂದು ಕೋರಿಲೇಷನ್ನ ಮೂಲಕ ನೀವು ಮ್ಯಾಪಿಂಗ್ನ ಮೂಲಕ ಇದನ್ನ ನೆನ್ಪಿಟ್ಕೋಬಹುದು. ನೋಡಿ, ಇದೊಂದು ಉದಾಹರಣೆ ಅಷ್ಟೇನೆ. ಇದೇ ರೀತಿ ಅಂತ ಅಲ್ಲ, ನಿಮಗೆ ಸುಲಭ ಆಗೋ ರೀತಿಯಲ್ಲಿ ಯಾವುದೇ ರೀತಿ ಆದ್ರೂ ನೀವು ಫ್ಯಾಕ್ಟ್ ಹಾಗೂ ಮ್ಯಾಪಿಂಗ್ನ ಕೋರಿಲೇಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಸೊ G7 ಮೆಂಬರ್ಸ್ಗೆ ನಾವು ಬಂದಾಗ ರಷ್ಯಾ ಕೂಡ ಇದರ ಭಾಗ ಆಗಿತ್ತು 1997 ಇಂದ. ಆದರೆ 2014 ತನಕ ಅಷ್ಟೇನೆ ರಷ್ಯಾ ಮೆಂಬರ್ ಆಗಿತ್ತು. ಅವಾಗ ಇದನ್ನ G8 ಅಂತ ಕರಿತಾ ಇದ್ರು. ಯಾವಾಗ ಯುಕ್ರೇನ್ ಕ್ರೈಸಿಸ್ ಆಯಿತು, ಅನೆಕ್ಸೇಷನ್ ಆಫ್ ಕ್ರಿಮಿಯಾ ಆಯಿತು, ಅದಾದಮೇಲೆ ರಷ್ಯಾವನ್ನ ಸಸ್ಪೆಂಡ್ ಮಾಡಲಾಯಿತು. ರಷ್ಯಾ ಕೂಡ G8 ಇಂದ ತನ್ನನ್ನು ತಾನು ವಿಡ್ರಾ ಮಾಡ್ಕೊಂತು. ಈಗ ಮತ್ತೆ ಇದು G7 ಆಗಿದೆ. ಈ ಗುಂಪು ಆನ್ಯುಯಲಿ ಮೀಟ್ ಆಗುತ್ತೆ. ಅಂತಾರಾಷ್ಟ್ರೀಯವಾಗಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಗ್ಲೋಬಲ್ ಎಕನಾಮಿಕ್ ಗವರ್ನೆನ್ಸ್ ಹೇಗಿರಬೇಕು, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ, ಎನರ್ಜಿ ಪಾಲಿಸಿ, ಹೀಗೆ ಈ ಎಲ್ಲ ದೇಶಗಳ ಮಧ್ಯೆ ಏನು ಕಾಮನ್ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಪ್ರತಿ ವರ್ಷ ಸಿಗುತ್ತೆ.
ಒಂದು ವಿಶೇಷತೆ ಏನಂತಂದರೆ G7ಗೆ ತನ್ನದೇ ಆದ ಫಿಕ್ಸ್ಡ್ ಹೆಡ್ ಕ್ವಾರ್ಟರ್ಸ್ ಇಲ್ಲ ಅಥವಾ ತನ್ನದೇ ಆದ ಕಾನ್ಸ್ಟಿಟ್ಯೂಷನ್ ಇಲ್ಲ. ನಾವು ಕಂಪೇರ್ ಮಾಡಿ ನೋಡಿದಾಗ ಈಗ ಏಷ್ಯಾನ್ ಅಂತ ನಾವೇನು ಕರಿತೀವಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಅದರ ಹೆಡ್ ಕ್ವಾರ್ಟರ್ಸ್ ಇಂಡೋನೇಷ್ಯಾ ಜಕಾರ್ತಾದಲ್ಲಿ ಇದೆ. ಹಾಗೆ ಏಷ್ಯಾನ್ದು ತನ್ನದೇ ಆದ ಚಾರ್ಟರ್ ಇದೆ. ಆದರೆ G7ಗೆ ಈ ರೀತಿ ಏನೂ ಇಲ್ಲ. ಈ ದೇಶಗಳ ಲೀಡರ್ಸೇ ಕೂಡಿ ಆ್ಯನ್ಯುವಲ್ ಸಮಿಟ್ ಹೇಗೆ ಎಲ್ಲಿ ಕಂಡಕ್ಟ್ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ. ಈಗ ನಡೀತಾ ಇರೋದು ಈ ರೀತಿ ನಡೆಯುವಂಥ ಒಂದು 47th ಸಮಿಟ್ ಯುನೈಟೆಡ್ ಕಿಂಗ್ಡಮ್ನ ಕಾರ್ನ್ವಾಲಲ್ಲಿರುವಂಥ ಕಾರ್ಬಿಸ್ ಬೇ ಅನ್ನೋ ಜಾಗದಲ್ಲಿ ನಡೀತಾ ಇರೋದು. ಈ ಸಮಿಟ್ ಒಳಗೆ ಏನೇನು ಚರ್ಚೆ ಆಗಿದೆ, ಏನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಸಮಿಟ್ ಒಳಗೆ G7 ಮೆಂಬರ್ ಕಂಟ್ರೀಸ್ನ ಹೊರತುಪಡಿಸಿ ಭಾರತ, ಆಸ್ಟ್ರೇಲಿಯಾ, ಸೌತ್ ಕೊರಿಯಾ ಈ ದೇಶಗಳು ಗೆಸ್ಟ್ ಕಂಟ್ರೀಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ನಾವು 13 ಜೂನ್ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಸಂಚಿಕೆಯನ್ನು ಚರ್ಚೆ ಮಾಡಿದಾಗೆ ಈ ಸಮಿಟ್ನ ಒಳಗೆ ಬಿಲ್ಡ್ ಬ್ಯಾಕ್ ಬೆಟರ್ ಫಾರ್ ದ ವರ್ಲ್ಡ್ ಪ್ರಾಜೆಕ್ಟ್ನ ಆರಂಭ ಮಾಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ನ ಒಳಗೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಏಷ್ಯಾ ಹಾಗೂ ಆಫ್ರಿಕಾದಲ್ಲಿ ಇರುವಂಥ ಲೋ ಹಾಗೂ ಮಿಡಲ್ ಇನ್ಕಮ್ ದೇಶಗಳೇನಿರ್ತವೆ ಅವುಗಳಲ್ಲಿ ಸಂಪನ್ಮೂಲಗಳನ್ನ ಕಟ್ಟಕ್ಕೆ ಇನ್ವೆಸ್ಟ್ಮೆಂಟ್ನ ಹೂಡಿಕೆಯನ್ನು ಈ ಪ್ರಾಜೆಕ್ಟ್ನ ಮುಖಾಂತರ ಮಾಡ್ತಾ ಇದ್ದಾರೆ. ನೀವು ಗಮನಿಸಿದ್ರೆ ಇಲ್ಲಿರುವಂಥ G7 ಮೆಂಬರ್ ನೇಷನ್ಸ್ ಹಾಗೂ ಗೆಸ್ಟ್ ಕಂಟ್ರೀಸ್ ಎಲ್ಲವೂ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ದೇಶಗಳು. ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಥ್ರೆಟ್ ಇದೆ. ಥ್ರೆಟ್ ಅಂತಂದರೆ ಯಾವ ರೀತಿ ಬೆದರಿಕೆಗಳು, ಈಗ ಎಲೆಕ್ಷನ್ ನಡೆಯೋದ್ರಲ್ಲಿ ಇಂಟರ್ಫಿಯರೆನ್ಸ್ ನಡೆಸೋದು, ಕರಪ್ಷನ್ ಇರುವಂಥದ್ದು, ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಮ್ಯಾನಿಪುಲೇಷನ್ ಮಾಡುವಂಥದ್ದು, ನಾವೇನು ಡಿಸ್ಇನ್ಫಾರ್ಮೇಷನ್ ಫೇಕ್ ನ್ಯೂಸ್ ಅಂತ ಕರಿತೀವಲ್ವಾ, ಹಾಗೆ ಆನ್ಲೈನ್ ಸೈಬರ್ ಅಟ್ಯಾಕ್ಸ್ ಇರ್ಬೋದು, ಪೊಲಿಟಿಕಲಿ ಮೋಟಿವೇಟ್ ಆದಂಥ ಇಂಟರ್ನೆಟ್ ಶಟ್ ಡೌನ್ಸ್ ಇರ್ಬೋದು, ಹ್ಯೂಮನ್ ರೈಟ್ ವೈಲೇಷನ್ಸ್ ಇರ್ಬೋದು, ಟೆರರಿಸಮ್, ಅಬ್ಯೂಸಸ್, ಈ ಎಲ್ಲ ಕೇಸ್ಗಳು ಕೂಡ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಇರುವಂಥವು. ಇವು ಜಗತ್ತಿನಾದ್ಯಂತ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಈ ಪ್ರಜಾಪ್ರಭುತ್ವಗಳೆಲ್ಲ ಸೇರಿ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಒಂದು ಸಮಯ ಬಂದಿದೆ ಅಂತ ಅರ್ಥ. ಹಾಗಾಗಿ ಈ ಸಮಿಟ್ ಒಳಗೆ ಈ ದೇಶಗಳೆಲ್ಲ ಸೇರಿ ಪ್ರಜಾಪ್ರಭುತ್ವಕ್ಕೆ ರಕ್ಷಣೆ ಕೊಡಬೇಕು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಮತ್ತೆ ಒತ್ತನ್ನು ಕೊಡಬೇಕು ಅನ್ನೋ ಕಾರಣದಿಂದ ಓಪನ್ ಸೊಸೈಟೀಸ್ ಅಂತ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ನ ಸೈನ್ ಮಾಡ್ತಾ ಇದ್ದಾರೆ. ಇನ್ನು ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಫೇಸ್ ಮಾಡ್ತಾ ಇರೋದು ಕೊರೋನಾ ವೈರಸ್ ಸಾಂಕ್ರಾಮಿಕ. ಈ ಹಿನ್ನೆಲೆಯಲ್ಲಿ ಈ G7 ಕಂಟ್ರೀಸ್ ಎಲ್ಲ ಸೇರಿ ಕಾರ್ಬಿಸ್ ಬೇ ಡಿಕ್ಲರೇಷನ್ ಅಂತ ಮಾಡಿದ್ದಾವೆ. ಇಂಥ ಸಾಂಕ್ರಾಮಿಕ ಮತ್ತೆ ಆಗದೆ ಇರೋ ರೀತಿಯಲ್ಲಿ ಏನು ಮಾಡ್ಬೋದು, ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಡಿಕ್ಲರೇಷನ್ ಸೈನ್ ಮಾಡಿರುವಂಥದ್ದು. ಹಾಗೆ ಬಡ ದೇಶಗಳಿಗೆ 1 ಬಿಲಿಯನ್ ಕೊರೋನಾ ವೈರಸ್ ವ್ಯಾಕ್ಸಿನ್ನ ಸಪ್ಲೈ ಮಾಡೋದಾಗಿ ಈ G7 ಸಮಿಟ್ ಒಳಗೆ ಈ ದೇಶಗಳೆಲ್ಲ ಸೇರಿ ಪ್ಲೇಸ್ ಮಾಡಿದ್ದಾವೆ. ಇದು ನೇರವಾಗಿ ಹಾಗೂ ಅಂತಾರಾಷ್ಟ್ರೀಯವಾಗಿ ಏನು ಕೋವ್ಯಾಕ್ಸ್ ಪ್ರೋಗ್ರಾಮ್ ಇದೆ ಎರಡರ ಮೂಲಕನೂ ನಡೆಯುತ್ತೆ. ಇನ್ನೊಂದು ಅಂತಾರಾಷ್ಟ್ರೀಯವಾದ ಸಮಸ್ಯೆ ಏನು, ಕ್ಲೈಮೇಟ್ ಚೇಂಜ್. ಈ G7 ದೇಶಗಳೆಲ್ಲ ಇಂಡಸ್ಟ್ರಿಯಲೈಸ್ಡ್ ಮೋಸ್ಟ್ ಅಡ್ವಾನ್ಸ್ಡ್ ಆಗಿರುವಂಥದ್ದು. ಅಂದರೆ ಏನರ್ಥ, ಕ್ಲೈಮೇಟ್ ಚೇಂಜ್ಗೆ ಇವರು ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಮುಂಚೆನೂ ಅಂತ ಅರ್ಥ. ಈಗ ಈ ದೇಶಗಳ ಒಳಗೆ ಏನು ಬಯೋಡೈವರ್ಸಿಟಿ ಲಾಸ್ ಈಗಾಗಲೇ ಆಗೋಗಿದೆ, ಪರಿಸರಕ್ಕೆ ಏನು ಹಾನಿ ಆಗೋಗಿದೆ ಅದನ್ನು ಹಾಲ್ಟ್ ಮಾಡಬೇಕು, ಸರಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ರು. ಅದರ ಜೊತೆಗೆ ಏನು ಬಡ ದೇಶಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಹಣದ ಮೂಲಕ ಕಾಂಟ್ರಿಬ್ಯೂಟ್ ಮಾಡಿ ಪರಿಸರದ ಹಾನಿಯನ್ನು ಹೇಗೆ ನಿಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇದ್ರೊಳಗೆ ಚರ್ಚೆಯನ್ನು ಮಾಡಲಾಯಿತು. ಸಮಿಟಲ್ಲಿ ಚರ್ಚೆ ಮಾಡಿದಂಥ ಈ ಕೀ ಪಾಯಿಂಟ್ಸ್ ಏನಿದೆ ಅದರಲ್ಲಿ ಪ್ರಜಾಪ್ರಭುತ್ವದ ಪಾಯಿಂಟ್ ಭಾರತಕ್ಕೆ ತುಂಬ ಮುಖ್ಯ ಆಗುತ್ತೆ. ಸಮಿಟ್ನಲ್ಲಿ ಏನು ಮಾತುಕತೆ ನಡೀತು, ಪ್ರಸ್ತುತ ಪ್ರಜಾಪ್ರಭುತ್ವಕ್ಕೆ ತುಂಬ ಬೆದರಿಕೆ ಇದೆ ಅಂತ. ನಾವಿಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಇಂಟರ್ನೆಟ್ ಶಟ್ ಡೌನ್ಸ್ ಅಂತ ಏನು ನೋಡ್ತಾ ಇದ್ದೀವಿ, ಇದರ ಬಗ್ಗೆ ಭಾರತದ ಮೇಲೆ ಕೂಡ ಕ್ರಿಟಿಸಿಸಮ್ ಇದೆ. ಎಂಥ ಕ್ರಿಟಿಸಿಸಮ್ ಇದೆ, ನಾವು ಯಾವಾಗ ಆರ್ಟಿಕಲ್ 370 ತೆಗೆದ್ವಿ ಜಮ್ಮು ಆ್ಯಂಡ್ ಕಾಶ್ಮೀರ ಪ್ರದೇಶದಿಂದ, ಅಲ್ಲಿ ಜಮ್ಮು ಹಾಗೂ ಕಾಶ್ಮೀರ ಲಡಾಖ್ನ ಯೂನಿಯನ್ ಟೆರಿಟರಿ ಮಾಡಿದ್ವಿ, ಆ ಸಮಯದಲ್ಲಿ ಇಂಟರ್ನೆಟ್ ಹಾಗೂ ಮೊಬೈಲ್ ಟೆಲಿಫೋನ್ ಶಟ್ ಡೌನ್ ಆಗಿತ್ತು 2019ನಲ್ಲಿ. ನಂತರ ಅಸ್ಸಾಮಲ್ಲಿ ಏನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ವಿರುದ್ಧ ಪ್ರೊಟೆಸ್ಟ್ ಆಯಿತು, ಡೆಲ್ಲಿಯಲ್ಲಿ ಕಳೆದ ವರ್ಷ ಫಾರ್ಮ್ ಬಿಲ್ಸ್ನ ವಿರುದ್ಧ ಏನು ಪ್ರೊಟೆಸ್ಟ್ ಆಯಿತು, ಆ ಸಮಯದಲ್ಲೂ ಕೂಡ ಕಮ್ಯುನಿಕೇಶನ್ ಶಟ್ ಡೌನ್ಸ್ಗಳು ಆಯಿತು. ಈ ರೀತಿ ಕಮ್ಯುನಿಕೇಶನ್ ಶಟ್ ಡೌನ್ ಭಾರತದಲ್ಲಿ ಹೇಗಾಯಿತು ಅದೇ ರೀತಿ ಹಾಂಗ್ಕಾಂಗಲ್ಲಿ, ಜಗತ್ತಿನಾದ್ಯಂತ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಆಯಿತು. ಅದನ್ನೇ ಉದ್ದೇಶಿಸಿ ಇಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಇಂಟರ್ನೆಟ್ ಶಟ್ ಡೌನ್ಸ್ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಓಪನ್ ಸೊಸೈಟೀಸ್ನ ಚರ್ಚೆ ನಡೀತಾ ಇರಬೇಕಾದ್ರೆ ಈ ವಿಷಯಗಳ ಬಗ್ಗೆ ಭಾರತಕ್ಕೆ ಪ್ರಶ್ನೆ ಮಾಡಲಾಯಿತು. ಆವಾಗ ಭಾರತ ಸ್ಪಷ್ಟನೆಯನ್ನು ನೀಡಿತು, ಹೌದು ಇಂಟರ್ನೆಟ್ ಫ್ರೀಡಮ್ ತುಂಬ ಮುಖ್ಯ, ನಮ್ಮ ಸಂವಿಧಾನದಲ್ಲೂ ಕೂಡ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ಅಲ್ವಾ, ಆದರೆ ನ್ಯಾಷನಲ್ ಸೆಕ್ಯೂರಿಟಿ ಹಾಗೂ ಪಬ್ಲಿಕ್ ಆರ್ಡರ್ನ ಕನ್ಸರ್ನ್ಸ್ ಬಂದಾಗ ನಾವು ಇಂಟರ್ನೆಟ್ ಫ್ರೀಡಮ್ಗೆ ಕೆಲವೊಂದು ಎಕ್ಸೆಪ್ಷನ್ನ ಕೊಡಬೇಕಾಗತ್ತೆ ಅಂತ ಭಾರತ ತನ್ನ ನಿಲುವನ್ನು ಹೇಳ್ತು. ಯಾವಾಗ ಜನರ ಮಧ್ಯೆ ತಪ್ಪು ಮಾಹಿತಿ ಹರಡ್ತಾ ಇರುತ್ತೆ ಅವಾಗ ಅದನ್ನು ನಿಯಂತ್ರಣ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಲಾ ಆ್ಯಂಡ್ ಆರ್ಡರ್ನ ಕನ್ಸರ್ನ್ಸ್ ಇರ್ಬೇಕಾದ್ರೆ ಪಬ್ಲಿಕ್ ಸೇಫ್ಟಿಯ ವಿಷಯವಾಗಿ ನಾವು ಇಂಟರ್ನೆಟ್ ಫ್ರೀಡಮ್ನ ಕರ್ಬ್ ಮಾಡಬೇಕಾಗತ್ತೆ ಅನ್ನೋದನ್ನು ಭಾರತ ಸ್ಪಷ್ಟನೆಯನ್ನು ನೀಡಿತು ಈ ಸಮಿಟ್ ಒಳಗೆ. ಈ G7 ಸಮಿಟ್ ಒಳಗೆ ಪ್ಯಾಂಡಮಿಕ್, ಕ್ಲೈಮೇಟ್ ಚೇಂಜ್, ಡೆಮೋಕ್ರೆಟಿಕ್ ಫ್ರೀಡಮ್ ಇಂಥ ವಿಷಯಗಳ ಜೊತೆಗೆ ಚೈನಾ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು. ಯಾಕೆ ಚೈನಾ ಮುಖ್ಯ ಆಗುತ್ತೆ, ಈ G7 ಸಮಿಟ್ನ ಒಂದು ಇಂಪಾರ್ಟೆಂಟ್ ಭಾಗ ಅಮೆರಿಕ ಕಳೆದ 4 ವರ್ಷಗಳಲ್ಲಿ ಏನು ಟ್ರಂಪ್ನವರ ನೇತೃತ್ವದ ಕೆಳಗಿತ್ತು, ಅವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಇರ್ಬೋದು, ಅದೆಲ್ಲದರಿಂದ ಹಿಂಪಡೆದಿತ್ತು. ಅದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮುಂಚೆ ಏನು ನೇತೃತ್ವವನ್ನು ತಗೊಂತಿತ್ತು ಅದು ಒಂದು ರೀತಿ ತುಂಬಾ ಕಮ್ಮಿ ಆಗಿತ್ತು. ಆದರೆ ಆ ಸಮಯದಲ್ಲಿ ಚೈನಾ ತನ್ನ ಪ್ರಭಾವವನ್ನು ಜಾಸ್ತಿನೇ ಮಾಡ್ಕೊಂಡು ಹೋಗಿದೆ.
ಇದೆ. ಈಗ ಬಿಡೆನ್ ರವರ ನೇತೃತ್ವದಲ್ಲಿ ಅಮೆರಿಕ ಇಸ್ ಬ್ಯಾಕ್ ಅನ್ನೋದನ್ನ ತಗೊಂಡ್ಬರ್ತಾ ಇದ್ದಾರೆ ಗ್ಲೋಬಲ್ ಚಾಲೆಂಜಸ್ಗೆ. ಮತ್ತೆ ಅಮೆರಿಕ ಸಿದ್ಧ ಆಗ್ತಾ ಇದೆ. ಇದರಲ್ಲಿ ಚೈನಾವನ್ನ ಕೌಂಟರ್ ಮಾಡೋದು ತುಂಬಾ ಮುಖ್ಯ ಆಗಿದೆ. ನಾವೇನು ಬಿಲ್ಡ್ ಬ್ಯಾಕ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆವಾಗಲೇ ಚರ್ಚೆ ಮಾಡಿದ್ವಿ. ಅದು ಕೂಡ ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಏನಿದೆ ಅದನ್ನ ಕೌಂಟರ್ ಮಾಡ್ತಾ ಇರುವಂತದ್ದು. ನಾವು ಅವಾಗಲೇ ಈ ಸಮಿಟ್ ಒಳಗೆ ಓಪನ್ ಸೊಸೈಟೀಸ್ ಅಂತ ಏನು ಚರ್ಚೆ ಮಾಡಿದ್ವಿ ಅದರಲ್ಲೂ ಕೂಡ ಒಂದು ರೀತಿ ನಾವು ಚೈನಾವನ್ನ ಕೌಂಟರ್ ಮಾಡ್ತಾ ಇದ್ದೀವಿ. ಹೀಗೆ ಹಾಂಗ್ಕಾಂಗ್ನ ವಿಷಯವಾಗಿ, ಹಾಂಗ್ಕಾಂಗ್ ಚೀನಾದ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್, ಆದರೆ ಅದಕ್ಕೆ ತಂದೆ ಆದ ಒಂದು ಅಟಾನಮಿ ಇದೆ. ನೇರವಾಗಿ ಅಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ಆದರೆ ಅದರಲ್ಲೂ ಕೂಡ ಚೀನಾ ಈಗ ಮೂಗು ತೂರಿಸ್ತಾ ಇದೆ. ಅಲ್ಲಿ ಏನು ನೇರವಾಗಿ ಎಲೆಕ್ಷನ್ಸ್ ನಡೀತಾ ಇತ್ತು ಆ ರೆಪ್ರೆಸೆಂಟೇಟಿವ್ಸ್ ಪೇಟ್ರಿಯಾಟಿಕ್ ಇರಬೇಕು ಅಂತ ಒಂದು ಸ್ಪೆಷಲ್ ಕ್ಲಾಸ್ನ ಆ್ಯಡ್ ಮಾಡ್ತಾ ಇದೆ. ನಾಮಿನೇಟೆಡ್ ಮೆಂಬರ್ಸ್ನ ಜಾಸ್ತಿ ಮಾಡ್ತಾ ಇದೆ. ಹೀಗೆ ಡೆಮಾಕ್ರೆಟಿಕ್ ಫ್ರೀಡಮ್ಗೆ ಹಾನಿ ಮಾಡ್ತಾ ಇದೆ. ಜಿಂಗ್ಜಿಯಾಂಗ್ ಪ್ರಾವಿನ್ಸ್ ಏನಿದೆ ಅಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ ಅನ್ನೋದಕ್ಕೆ ಮಾಹಿತಿ ಕೂಡ ಇದೆ. ಇನ್ನು ಸೌತ್ ಚೈನಾ ಸಿ ಇಶ್ಯೂ ಬಗ್ಗೆ ನಮಗೆ ಗೊತ್ತೇ ಇರುವಂತದ್ದು, ಕೋವಿಡ್-19 ವೈರಸ್ ಕೂಡ ಚೈನಾದಿಂದ ಬಂದಿದೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ. ಈ ಎಲ್ಲಾ ವಿಷಯಗಳನ್ನ ಸಮಿಟ್ ಒಳಗೆ ಚರ್ಚೆ ಮಾಡಲಾಯಿತು. ಹಾಗೆ ಚೀನಾವನ್ನ ಕೌಂಟರ್ ಮಾಡೋ ಅವಶ್ಯಕತೆ ಇದೆ ಅನ್ನೋ ಒಂದು ಸಹಮತವನ್ನ ನಾವು G7 ನೇಷನ್ಸ್ ಮಧ್ಯದಲ್ಲಿ ಕಾಣಬಹುದು. ಇನ್ನು ನಿಮ್ಮ ಪರೀಕ್ಷೆಗೆ ಮುಖ್ಯವಾಗಿರೋದು ಇನ್ನೊಂದು ಪ್ರಶ್ನೆ, G7 ಏನು 1975 ರಚನೆ ಆಗಿತ್ತು, ಇವತ್ತು ಅದು ಎಷ್ಟು ರೆಲೆವೆಂಟ್ ಇದೆ, ಎಷ್ಟು ಮುಖ್ಯ ಇದೆ, ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಜಗತ್ತಿನಲ್ಲಿ. ಈ ಒಂದು ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. 1975ಗೂ ಈಗಿನ ಜಗತ್ತಿಗೂ ತುಂಬ ವ್ಯತ್ಯಾಸ ಇದೆ. ಮುಂಚೆ ಜಾಗತೀಕರಣ ಇರಲಿಲ್ಲ, ಈ ರೀತಿ ಎಲ್ಲ ದೇಶಗಳು ಇಂಟರ್ಲಿಂಕ್ ಆಗಿರಲಿಲ್ಲ. ಸೊ ಹ್ಯಾವ್ಸ್ ಹಾಗೂ ಬೆಸ್ಟ್ ವರ್ಸಸ್ ದ ರೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, G7 ರಿಚ್ ನೇಷನ್ಸ್ನ ಒಂದು ಗುಂಪಲ್ವಾ. ಹ್ಯಾವ್ಸ್ ಅಂತಂದರೆ ಯಾರ ಹತ್ರ ಇದೆ, ಹ್ಯಾವ್ ನಾಟ್ಸ್ ಅಂತಂದರೆ ಯಾರ ಹತ್ರ ಇಲ್ಲ, ಅವ್ರನ್ನ ನಾವು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಇವತ್ತಿಗೂ ಎಷ್ಟು ರೆಲೆವೆಂಟ್ ಇದೆ, ಇದ್ರ ಬಗ್ಗೆ ಯಾವಾಗಲೂ ಚರ್ಚೆ ನಡೀತಾ ಇರುತ್ತೆ. ಚೈನಾ, ಭಾರತ ಇವತ್ತು ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ, ತುಂಬಾ ಮುಖ್ಯವಾಗಿರುವಂಥದ್ದು. ಆದರೆ ಈ ದೇಶಗಳು G7ನ ಭಾಗ ಆಗಿಲ್ಲ. ಸೊ ಅದ್ರ ಬಗ್ಗೆ ಯಾವಾಗಲೂ ಪ್ರಶ್ನೆ ಮಾಡ್ತಾನೆ ಇರ್ತಾರೆ, ಚರ್ಚೆ ನಡೀತಾನೆ ಇರುತ್ತೆ. ಆದರೆ G7ಗೆ ಭಾರತ 2003ಇಂದನೂ ಸ್ಪೆಷಲ್ ಗೆಸ್ಟ್ ಆಗಿ ಹೋಗ್ತಾನೆ ಇದೆ. ಆದರೆ ಭಾರತದ ಮುಂದೆ ಈಗ ಒಂದು ಸವಾಲ್ ಕೂಡ ಇದೆ. 2020ಯಲ್ಲಿ ಲಾರ್ಜೆಸ್ಟ್ ನಂಬರ್ ಆಫ್ ಇಂಟರ್ನೆಟ್ ಶಟ್ ಡೌನ್ಸ್ ಭಾರತದಲ್ಲಿ ನಡೆದಿರುವಂಥದ್ದು. ಈಗ ಓಪನ್ ಸೊಸೈಟೀಸ್ ಕಾನ್ಸೆಪ್ಟ್ನ ಏನು ತೊಗೊಂಡು ಬರ್ತಾ ಇದ್ದಾರೆ ಸ್ಟೇಟ್ಮೆಂಟ್ನ ಮೂಲಕ G7 ಸಮಿಟ್ ಒಳಗೆ. ಅದರೊಳಗೆ ಏನು ಭಾರತ ನಿಲ್ವನ್ನ ತಗೊಂಡಿದೆ ಅದನ್ನು ಅದು ಸರಿಯಾಗಿ ನಡೆಸ್ಕೊಡ್ಬೇಕಾಗತ್ತೆ, ತನ್ನ ಕಮಿಟ್ಮೆಂಟ್ನ ಇಟ್ಕೋಬೇಕಾಗತ್ತೆ ಅನ್ನೋದನ್ನ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಏನೇನು ಗೊತ್ತಿರಬೇಕಿತ್ತು, ಪ್ರಿಲಿಮ್ಸ್ ಎಕ್ಸಾಮ್ಗೆ ಏನು ಗೊತ್ತಿರಬೇಕಿತ್ತು ಎಲ್ಲದನ್ನು ನಾವು ಚರ್ಚೆ ಮಾಡಿದ್ವಿ. G7 ಅಂದರೆ ಏನು ಮೆಂಬರ್ಸ್ ಇದ್ದಾವೆ, ಯಾಕೆ ಅದರ ರಚನೆ ಆಯಿತು, ಈಗ ಸಮಿಟಲ್ಲಿ ಏನೇನು ಚರ್ಚೆ ಆಯಿತು, ಇದು ನಿಮ್ಮ ಪ್ರಿಲಿಮ್ಸ್ಗೆ ಮೇನ್ಸ್ ಎಕ್ಸಾಮ್ಗೆ ಎರಡೂ ಮುಖ್ಯವಾಗಿರುವಂಥದ್ದು. ಇದಕ್ಕಿಂತ ಮುಂಚೆ ನಾವು ಕಳೆದ ವಾರಗಳಲ್ಲಿ ಬ್ರಿಕ್ಸ್ ಸಮಿಟ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ. ಯಾವುದೇ ಸಮಿಟ್ ಆದರೂ ಕೂಡ ಆ ಗುಂಪೇನಿದೆ ಅದು ಎಷ್ಟು ರೆಲೆವೆಂಟ್ ಆಗಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ಈಗ ಪ್ರಸ್ತುತ ಆ ಗುಂಪಿನೊಳಗೆ ಏನು ನಡೀತಾ ಇದೆ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ ಎರಡೂ ದೃಷ್ಟಿಕೋನದಿಂದ. ಸೊ G7 ಸಮಿಟ್ ಬಗ್ಗೆ ಕೂಡ ಸರಿಯಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮುಂದೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಎರಡು ಆರ್ಟಿಕಲ್ಸ್ನ ಚರ್ಚೆ ಮಾಡ್ತಾ ಇದ್ದೀವಿ. ಸೆಂಟರ್ಲೆಸ್ ಫುಡ್ ಸ್ಕೀಮ್ಸ್ ಫಾರ್ ಮೈಗ್ರೆಂಟ್ ಲೇಬರರ್ಸ್, ONORC ಟೈಲರ್ ಮೇಡ್ ಫಾರ್ ಮೈಗ್ರೆಂಟ್ಸ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಮೇನ್ಸ್ ಸಿಲೆಬಸ್ನ ಕೆಳಗೆ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಬೈ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ಪರ್ಫಾರ್ಮೆನ್ಸ್ ಆಫ್ ದಿ ಸ್ಕೀಮ್ಸ್, ಮೆಕ್ಯಾನಿಸಮ್ಸ್, ಈ ರೀತಿ ಒಂದು ಸಪ್ರೇಟ್ ಆದ ಟಾಪಿಕ್ ಇದೆ. ಸೊ ಇದು ನಮಗೆ ಮುಖ್ಯವಾಗುತ್ತೆ. ಇಲ್ಲಿ ಎರಡು ಅಂಶಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹಾಗೂ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್. ಯಾವ ಹಿನ್ನೆಲೆಯಲ್ಲಿ ಈ ಸ್ಕೀಮ್ಸ್ ಬಗ್ಗೆ ಹೇಳ್ತಾ ಇರೋದು, ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ವಲಸೆ ಕಾರ್ಮಿಕರ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಈ ಕೋವಿಡ್-19 ಸಾಂಕ್ರಾಮಿಕದ ಮಧ್ಯದಲ್ಲಿ ಅಂತ ಪ್ರಶ್ನೆ ಮಾಡಿತ್ತು. ಆ ವಿಷಯವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು. ನಮ್ಮ ಪರೀಕ್ಷೆಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹಾಗೂ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎರಡರ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ. ಮೊದಲಿಗೆ NFSA ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಆಹಾರ ಭದ್ರತೆ ಅದರ ಜೊತೆಗೆ ಪೌಷ್ಟಿಕತೆಯೂ ಸಿಗಬೇಕು. ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋದಕ್ಕಾಗಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕಾಯ್ದೆ 2013ನಲ್ಲಿ ಬಂತು. ಈಗಾಗಲೇ ರಾಜ್ಯ ಸರ್ಕಾರದ ಒಳಗೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕೆಳಗೆ ಏನು ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಇರ್ತವೆ ಹಾಗೂ ಅಂತ್ಯೋದಯ ಅನ್ನ ಯೋಜನೆ ಕೆಳಗೆ ಯಾವ ಹೌಸ್ ಹೋಲ್ಡ್ಸ್ಗೆ ಕವರ್ ಮಾಡಲಾಗ್ತದೆ ಅವರೆಲ್ಲರಿಗೂ NFSA ಒಳಗೆ ರಕ್ಷಣೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಅಂತ್ಯೋದಯ ಅನ್ನ ಯೋಜನಾ ಮೂಲಕ ಏನು 35 kg ಫುಡ್ ಗ್ರೇನ್ ಕೊಡಲಾಗ್ತಾ ಇತ್ತು ಪರ್ ಹೌಸ್ ಹೋಲ್ಡ್ ಪರ್ ಮಂತ್. ಅದನ್ನು NFSA ಕೆಳಗೂ ಕೂಡ ಕಂಟಿನ್ಯೂ ಮಾಡಲಾಯಿತು. ಹಾಗೆ ಪ್ರತಿ ಕುಟುಂಬದಲ್ಲಿ ಇರುವಂಥ ಪರ್ಸನ್ 5 kg ಫುಡ್ ಗ್ರೇನ್ಸ್ ಕೊಡೋದಾಗಿ NFSA ಮೂಲಕ ಮಾಡಲಾಯಿತು. ಆದರೆ ತುಂಬ ಸಬ್ಸಿಡೈಸ್ ರೇಟಲ್ಲಿ ರೈಸ್ನ 3 per kg, ವೀಟ್ನ 2 ರೂಪಿ per kg, ಹಾಗೆ ಕೋರ್ಸ್ ಗ್ರೇಡ್ನ 1 ರೂಪಿ per kg, ಹೀಗೆ ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಕೊಡಲಾಯಿತು NFSA ಕೆಳಗೆ. ಪ್ರೆಗ್ನೆಂಟ್ ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಮೀಲ್ ಹಾಗೂ ಮೆಟರ್ನಿಟಿ ಬೆನಿಫಿಟ್, 14 ವರ್ಷ ತನಕ ಇರುವಂಥ ಮಕ್ಕಳಿಗೆ ಮೀಲ್ಸ್, ಹಾಗೆ ಫುಡ್ ಸೆಕ್ಯೂರಿಟಿ ಅಲೋಯನ್ಸ್, ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಎಲ್ಲದನ್ನು NFSA ಕಾಯ್ದೆಯ ಒಳಗೆ ತೊಗೊಂಬರಲಾಯಿತು.
ಈಗ ONORC ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ONORC ಅವಶ್ಯಕತೆ ಬಿತ್ತು? ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗೆ ಯಾರು ಬೆನಿಫಿಟ್ನ ತಗೋತಿದ್ರು, ಯಾರು ಉಪಯೋಗ ಪಡ್ಕೊತಾ ಇದ್ರು, ಅವರು ಕೇವಲ ರೇಷನ್ ಕಾರ್ಡ್ನ ಮೂಲಕ ಮಾತ್ರ ತಮ್ಮ ರಾಜ್ಯದಲ್ಲಿ ಮಾತ್ರ ಬೆನಿಫಿಟ್ಸ್ನ ತೊಗೊಳಕ್ಕೆ ಸಾಧ್ಯ ಆಗ್ತಾಯಿತ್ತು. ಏನಾದ್ರು ಕಾರ್ಮಿಕರು ಬೇರೆ ರಾಜ್ಯಕ್ಕೆ ಹೋದರೆ ಅಥವಾ ಬೇರೆ ಗ್ರಾಮೀಣ ಪ್ರದೇಶವನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ಹೋದರೆ ಅವ್ರಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ಒಂದು ರೀತಿ ಅವರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಲ್ವಾ. ಎಸ್ಪೆಷಲಿ ಕೊರೋನಾ ವೈರಸ್ ಸಾಂಕ್ರಾಮಿಕದ ಮಧ್ಯದಲ್ಲಿ ಈ ವಲಸೆ ಕಾರ್ಮಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಕಳೆದ ವರ್ಷ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ONORC ಅನ್ನೋ ಒಂದು ಸ್ಕೀಮ್ನ ತೊಗೊಂಡ್ಬಂದರು, ಸಿಸ್ಟಮ್ನ ತೊಗೊಂಡ್ಬಂದರು. ಇದರಿಂದಾಗಿ ಒಬ್ಬ ಕಾರ್ಮಿಕ ಯಾವುದೇ ಬೇರೆ ಜಾಗಕ್ಕೆ ಹೋದರೂ, ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ತನ್ನ ಹಕ್ಕಿನ ರೇಷನ್ನ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಈ ಸ್ಕೀಮ್ನ ಮೂಲಕ. ಈಗಾಗಲೇ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗೆ ಯಾರು ಬೆನಿಫಿಷಿಯರೀಸ್ ಇದ್ರೋ ಅದರಲ್ಲಿ 86% ಜನಸಂಖ್ಯೆಯನ್ನು ಲಾಸ್ಟ್ ಇಯರ್ ಡಿಸೆಂಬರ್ 2020 ಅಷ್ಟೊತ್ತಿಗೆ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಏನಿದೆ ಅದ್ರ ಒಳಗೆ ಅಳವಡಿಸ್ಕೊಂಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಹಾಗೂ ಯಾರ ಹತ್ರ ಇಲ್ಲ ಅವರನ್ನು ನಾವು ಸೇರಿಸ್ಕೊಂಡು ಫುಡ್ ಸಪ್ಲೈ ಮಾಡ್ತಾ ಇದ್ವಿ. 3.7 ಲ್ಯಾಕ್ ಟನ್ನಷ್ಟು ಫುಡ್ ಗ್ರೇನ್ಸ್ ನಾವು ಕನ್ಸೆಷನಲ್ ರೇಟಲ್ಲಿ FCIಗೆ ಸಪ್ಲೈ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದ ಕೆಲಸ ಫುಡ್ ಗ್ರೇನ್ಸ್ನ ಅವೈಲಬಲ್ ಮಾಡಿಕೊಡೋದು. ಆದರೆ ಯಾರಿಗೆ ಆ ಫುಡ್ ಗ್ರೇನ್ಸ್ ತಲುಪಬೇಕು, ಹೇಗೆ ತಲುಪಬೇಕು ಅನ್ನೋದು ರಾಜ್ಯ ಸರ್ಕಾರದ ಕೆಳಗೆ ಇದೆ. ಅದು ಅವರ ಹೊಣೆಗಾರಿಕೆ ಅಂತ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ನಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥದ್ದು ಈ 2 ಸ್ಕೀಮ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹಾಗೂ ಮೇನ್ಸ್ ಎಕ್ಸಾಮ್ಗೂ ಕೂಡ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಈ ಪಾಯಿಂಟ್ಸ್ ನಿಮಗೆ ಮುಖ್ಯ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಗವರ್ಮೆಂಟ್ ರಿಪೋರ್ಟ್ ಫ್ಲಾಗ್ಸ್ ಲ್ಯಾಪ್ಸಸ್ ಇನ್ ನಾಗಾಲ್ಯಾಂಡ್ ಬ್ಯಾಡ್ ಸ್ಟಡಿ. ಇದು ನಿಮ್ಮ ಪ್ರಿಲಿಮ್ಸ್ ಕರೆಂಟ್ ಇವೆಂಟ್ಸ್ ಕೆಳಗೆ ಬರುವಂಥದ್ದು. ನಿಮ್ಮ ಪರೀಕ್ಷೆಗೆ ಎಷ್ಟು ಮುಖ್ಯ ಅಷ್ಟನ್ನೇ ತಿಳ್ಕೊಳ್ಳೋಣ. ಕಳೆದ ವರ್ಷ ಒಂದು ಎನ್ಕ್ವೈರಿಯನ್ನು ಮಾಡಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿದ್ದು ನಾಗಾಲ್ಯಾಂಡಲ್ಲಿ ಆಗ್ತಾ ಇರೋಂಥ ಒಂದು ರಿಸರ್ಚ್ ಬಗ್ಗೆ. ಇದು ಫೈಲೋ ವೈರಸ್ಗೆ ಸಂಬಂಧಪಟ್ಟಿದ್ದು. ನಾವು ನಿಮ್ಮ ಪರೀಕ್ಷೆಗೆ ಫೈಲೋ ವೈರಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಫೈಲೋವ್ಯಾರಿಡೆ ಅನ್ನೋ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಇಬೋಲಾ ವೈರಸ್, ಮಾರ್ಬರ್ಗ್ ವೈರಸ್ ಇವು ಕೂಡ ಇದೇ ಫ್ಯಾಮಿಲಿಗೆ ಸೇರಿದ್ದು. ಇದೊಂದು RNA ವೈರಸ್. ಈ ವೈರಸ್ನಿಂದಾಗಿ ಸಿವಿಯರ್ ಹ್ಯಾಮರಾಜಿಕ್ ಫೀವರ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಸರ್ಕಾರ ಏನು ರಿಪೋರ್ಟ್ ಮಾಡೋಕ್ಕೆ ಹೇಳಿತ್ತು, ಈಗ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ನ ಪ್ರಕಾರ ಎಷ್ಟು ಸೇಫ್ಟಿಯನ್ನು ಮಾಡಬೇಕಿತ್ತು ಈ ರಿಸರ್ಚ್ ಒಳಗೆ ಅಷ್ಟು ಮಾಡಿಲ್ಲ. ಆದರೆ ಕೊರೋನಾ ವೈರಸ್ಗೂ ಈ ಸ್ಟಡಿಗೂ ಏನು ಸಂಬಂಧ ಇಲ್ಲ ಅಂತ ಸ್ಪಷ್ಟನೆಯಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಆರ್ಟಿಕಲ್ ಒಳಗೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಎ ಇಯರ್ ಆನ್ ಅನ್ಆನ್ಸರ್ಡ್ ಕ್ವೆಶನ್ಸ್ ಆನ್ ಗಾಲ್ವಾನ್ ಕ್ಲಾಶ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಭಾರತ ಹಾಗೂ ಚೀನಾದ ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಕಳೆದ ವರ್ಷ ಜೂನ್ 15 ಗಾಲ್ವಾನ್ ವ್ಯಾಲಿಯಲ್ಲಿ ಭಾರತ ಹಾಗೂ ಚೀನಾದ ಮಧ್ಯೆ ಕ್ಲಾಶ್ ಆಯಿತು. ಆದರೆ ಇಲ್ಲಿವರೆಗೆ 1 ವರ್ಷ ಆದರೂ ಕೂಡ ಯಾಕೆ ಈ ಕ್ಲಾಶ್ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಕ್ಲಾಶ್ನ ನಂತರ ಡಿಸೆಂಗೇಜ್ಮೆಂಟ್ ಹಾಗೂ ಡಿಎಸ್ಕಲೇಷನ್ ಪ್ರೊಸೆಸ್ ಆರಂಭ ಆಗಿತ್ತು ಭಾರತ ಹಾಗೂ ಚೀನಾ ಮಧ್ಯ. ಈ ವರ್ಷದ ಫೆಬ್ರವರಿಯಲ್ಲಿ ಪ್ಯಾಂಗ್ಯಾಂಗ್ಸು ಲೇಕ್ನ ಹತ್ತಿರ ಈ ಪ್ರೊಸೆಸನ್ನು ನಾವು ಯಶಸ್ವಿಯಾಗಿ ಮುಗಿಸಿದ್ವಿ. ಆದರೆ ಅದಾದಮೇಲೆ ನೆಗೋಸಿಯೇಷನ್ಸ್ ತುಂಬ ಸ್ಲೋ ಆಗಿದೆ. ಡೆಮ್ಚೌಕ್, ಗೋಗ್ರಾ, ದೆಪ್ಸಾಂಗ್, ಹಾಟ್ ಸ್ಪ್ರಿಂಗ್ ಈ ಎಲ್ಲ ಪ್ರದೇಶಗಳಲ್ಲಿ ಇನ್ನೂ ಅನ್ರಿಸಾಲ್ವ್ಡ್ ಟೆನ್ಷನ್ಸ್ ನಡೀತಾ ಇದೆ. ಭಾರತ ಈ ಕ್ಲಾಶ್ನ ಮುಂಚೆ ಗಡಿ ಪ್ರದೇಶದಲ್ಲಿ ಯಾವ ಸ್ಥಿತಿ ಇತ್ತು ಅದೇ ಯಥಾಸ್ಥಿತಿಗೆ ವಾಪಸ್ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ. ನಾವು ಸಾಕಷ್ಟು ಬಾರಿ ಈ ಕ್ಲಾಶ್ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ. ದಿನಪತ್ರಿಕೆ ವಿಶ್ಲೇಷಣೆಯಲ್ಲೂ ಚರ್ಚೆ ಮಾಡಿದ್ವಿ. ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಆ ಸಂಚಿಕೆಯನ್ನು ನೀವು ರೆಫರ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್ ಅನ್ನು ನೋಡೋಣ. ದ ರೋಡ್ ಫ್ರಮ್ ಗಲ್ವಾನ್ ಎ ಇಯರ್ ಲೇಟರ್. ಇಲ್ಲೂ ಕೂಡ ಒಂದು ವರ್ಷದಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಕಳೆದ ವರ್ಷ ಏನು ನಡೀತು ಅದು 1975ನ ನಂತರ ಮೊದಲ ಬಾರಿಗೆ ಆ ಪ್ರಮಾಣದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್. ಆದರೆ ಇದಕ್ಕೆ ಯಾವುದೇ ರೀತಿ ಪೊಲಿಟಿಕಲ್ ಅಕೌಂಟಬಿಲಿಟಿ ಅಂದರೆ ಒಂದು ರೀತಿ ಹೊಣೆಗಾರಿಕೆಯನ್ನು ಕೊಟ್ಟಿಲ್ಲ. ಈ ಕಳೆದ ತಿಂಗಳಲ್ಲಿ ಯಾವುದೇ ರೀತಿ ಡೈರೆಕ್ಟ್ ಆದ ಪ್ರೆಸ್ ಕಾನ್ಫರೆನ್ಸ್ ನಡೆದಿಲ್ಲ ಲಡಾಖಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ. ಇನ್ನು ಮಿಲಿಟರಿ ಲೆವೆಲಲ್ಲಿ ನೋಡೋದಾದ್ರೆ 50,000ದಿಂದ 60,000 ಸೋಲ್ಜರ್ಸ್ ಈ ಪ್ರದೇಶದಲ್ಲಿ ಡಿಪ್ಲಾಯ್ ಆಗಿದ್ದಾರೆ. ನಾವು ಕಂಪೇರ್ ಮಾಡಿ ನೋಡೋದಾದರೆ ಈಗ ಪಾಕಿಸ್ತಾನ ಹಾಗೂ ಚೈನಾ ಬಾರ್ಡರ್ನ ಕಂಪೇರ್ ಮಾಡಿ ನೋಡೋದಾದರೆ ನಮ್ಮ ಫೋರ್ಸಸ್ ಪಾಕಿಸ್ತಾನ ಕಡೆ ಜಾಸ್ತಿ ಇತ್ತು. ಹಾಗಾಗಿ ನಾವು ಚೈನಾ ಕಡೆ ರಿಓರಿಯೆಂಟ್ ಮಾಡೋ ಅಂಥ ಅವಶ್ಯಕತೆ ಬೀಳ್ತಾ ಇದೆ. ನಾವು ಚೈನಾ ಪಾಕಿಸ್ತಾನ ಎರಡು ನೈಬರಿಂಗ್ ಕಂಟ್ರೀಸ್ನ ಕಂಪೇರ್ ಮಾಡಿ ನೋಡಿದ್ರೆ ಭದ್ರತೆಯ ವಿಷಯವಾಗಿ ಚೈನಾ ಇನ್ನೂ ದೊಡ್ಡ ಥ್ರೆಟ್ ಆಗುತ್ತೆ ಪಾಕಿಸ್ತಾನ್ಗಿಂತ. ಯಾಕೆ ಅಂದರೆ ಬಲದಲ್ಲೂ ಕೂಡ ನಾವು ಪಾಕಿಸ್ತಾನ್ಗಿಂತ ಜಾಸ್ತಿ ಇದೀವಲ್ವಾ. ಆದರೆ ಚೀನಾದ ಬಗ್ಗೆ ನಾವು ಅದೇ ರೀತಿ ಹೇಳೋಕ್ಕಾಗಲ್ಲ. ಇನ್ನೊಂದು ಸಾಧ್ಯತೆ ಇದೆ, ಏನಾದ್ರು ಚೈನಾ ಪಾಕಿಸ್ತಾನ ಎರಡು ಜೊತೆಗೂಡಿ ಗಡಿ ಪ್ರದೇಶದಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೆ ಇದನ್ನು ನಾವು 2 ಫ್ರಂಟ್ ಚಾಲೆಂಜ್ ಅಂತ ಕರಿತೀವಿ. ಆದರೆ ಅಂಥ ಸವಾಲಿಗೆ ನಾವು ತಯಾರಿಲ್ಲ ಮಿಲಿಟರಿ ಲೆವೆಲಲ್ಲಿ. ಹಾಗಾಗಿ ಪಾಕಿಸ್ತಾನ ಜೊತೆ ನಾವು ಬ್ಯಾಕ್ ಚಾನಲ್ ಟಾಕ್ಸ್ನ ಆರಂಭ ಮಾಡಿದ್ದೀವಿ. ಲೈನ್ ಆಫ್ ಕಂಟ್ರೋಲಲ್ಲಿ ಸೀಸ್ ಫೈರ್ನ ತೊಗೊಂಡ್ಬಂದಿದ್ದೀವಿ.
ಒಂದು ಕಡೆ ಚೀನಾ ಜೊತೆ ಸಂಬಂಧ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಇನ್ನೊಂದು ಕಡೆ ನಾವು US ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀವಿ. ಕ್ವಾಡ್ನ ಮೂಲಕ ಇಂಡೋ ಪೆಸಿಫಿಕಲ್ಲಿ ಅಲಯನ್ಸ್ನ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಆದರೆ ಇದು ಎಷ್ಟು ಉಪಯುಕ್ತವಾಗುತ್ತೆ ನಮಗೆ ಚೀನಾವನ್ನು ಕೌಂಟರ್ ಮಾಡೋಕ್ಕೆ ಅನ್ನೋದನ್ನ ನಾವಿನ್ನ ಕಾದು ನೋಡ್ಕೋಬೇಕು. ಒಂದು ಕಡೆ ನಾವು ಭಾರತ ಹಾಗೂ ಚೀನಾದ ಸಂಬಂಧದಲ್ಲಿ ಗಡಿ ಸಮಸ್ಯೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟರು ಕೂಡ ಇನ್ನೊಂದು ಕಡೆ ಟ್ರೇಡ್ ಪಾರ್ಟ್ನರ್ಶಿಪ್ ನಡೀತಾ ಇದೆ. ಇನ್ನೊಂದು ಕಡೆ ನಾವು ಮೆಡಿಕಲ್ ಎಕ್ವಿಪ್ಮೆಂಟ್ನ ತರಿಸ್ಕೊತಿದ್ದೀವಿ. ಅದೇ ಇನ್ನೊಂದು ಕಡೆ ನಾವು ವ್ಯಾಕ್ಸಿನ್ಸ್ನ ತರಿಸ್ಕೊಳಕ್ಕೆ ತಯಾರಿಲ್ಲ. ಇದೆಲ್ಲ ಗಾಲ್ವಾನ್ ವ್ಯಾಲಿ ಕ್ಲಾಶ್ ಕಳೆದ ವರ್ಷ ನಡೆದಾದ್ಮೇಲೆ ಆಗಿರುವಂಥ ಬೆಳವಣಿಗೆಗಳು. ಪ್ರಸ್ತುತ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಏನಿದೆ, ನ್ಯೂ ಕೋಲ್ಡ್ ವಾರ್ ಎರಾ ಆರಂಭ ಆಗೋ ಥರ ಇದೆ USA ಹಾಗೂ ಚೈನಾದ ಮಧ್ಯದಲ್ಲಿ. ನಾವು ಮುಂಚೆ ಕೋಲ್ಡ್ ವಾರ್ ಆದಾಗ ಏನು ಮಾಡಿದ್ವಿ, ಯಾವುದೇ ಒಂದು ಪಂಗಡವನ್ನು ಸೇರಿರಲಿಲ್ಲ. ಆದರೆ ಈಗ ನಾವು ಸೇರೋಕ್ಕೆ ಸಾಧ್ಯನಾ? ಇಲ್ಲ. ನಮ್ಮ ಫಾರಿನ್ ಪಾಲಿಸಿಯಲ್ಲಿ ಸ್ಟ್ರಾಟಜಿಕ್ ಸಾವರ್ನಿಟಿ ಏನಿದೆ, ಸಾರ್ವಭೌಮತೆಗೆ ನಾವು ತುಂಬ ಒತ್ತನ್ನು ಕೊಡ್ತೀವಿ. ಸೊ ಒಂದು ಕಡೆ ಭಾರತ ಗಡಿ ಪ್ರದೇಶದಲ್ಲಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಈ ರೀತಿ ಗಾಲ್ವಾನ್ ವ್ಯಾಲಿ ಕ್ಲಾಶ್ ಥರ ಇನ್ನೊಂದು ಇನ್ಸಿಡೆಂಟ್ ಆಗದೇ ಇರೋ ರೀತಿ ನೋಡಬೇಕು. ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ US ಹಾಗೂ ಚೈನಾದ ಮಧ್ಯೆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಈಗ ಭಾರತ ಒಂದು ಕವಲು ದಾರಿಯಲ್ಲಿದೆ. ಈಗ ಏನು ತೀರ್ಮಾನಗಳು ತಗೊಳುತ್ತೆ ಅದು ಭಾರತಕ್ಕೆ ತುಂಬ ಮುಖ್ಯವಾಗುವಂಥದ್ದು ಅನ್ನೋದು ಈ ಆಥರ್ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಟ್ರೂ? 1. G7 has its headquarters in London. 2. India and China are not a part of G7. Select the correct code. Only 1, only 2, both, none. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.